ರಿಯಲ್ ಪಾಯಿಂಟಲ್ಲಿ ರಿಯಲ್ ಲೈಫ್ ಬಗ್ಗೆ ಮಾತಾಡೋಣ. ಸಿನಿಮಾ ಜರ್ನಿ ಅದೆಲ್ಲ ಮಾತಾಡ್ತಿರ್ತೀವಿ. ಲೈಫಲ್ಲಿ ದುಡ್ಡು ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೆ ನಿಮ್ಮ ಪ್ರಕಾರ? ದುಡ್ಡು ಬೇಕಲೇಬೇಕು. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಅಂತಲ್ಲ, ದುಡ್ಡು ಬೇಕು, ಅದೊಂದು ಭಾಗ, ಬದುಕಿನ ಭಾಗ ಅಷ್ಟೇ. ಬಟ್ ಕೆಲವರು ದುಡ್ಡೇ ಇಲ್ಲ ಅಂತ ಅನ್ಕೊತಾರೆ. ದುಡ್ಡು ಮನುಷ್ಯನ ಹೆಂಗೆ ಬೇಕಾದ್ರೆ ತಿರುಗಿಸುತ್ತೆ, ಆಟ ಆಡಿಸುತ್ತೆ, ಮೇಲೆ ಕೆಳಗೆ ಮಾಡಿಸುತ್ತೆ, ಕೆಲವ್ರನ್ನ ಹತ್ರ ಮಾಡಿಸುತ್ತೆ, ಕೆಲವ್ರನ್ನ ದೂರ ಮಾಡಿಸುತ್ತೆ. ಏನು ಹೇಳ್ತೀರಾ? ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ. ಈ ದುಡ್ಡು ಮತ್ತು ಮನುಷ್ಯ ಅನ್ನೋದು ಬುಗುರಿ ಮತ್ತು ಚಾಟಿ. ಇದು ಚಾಟಿ ಯಾವುದು, ಬುಗುರಿ ಯಾವುದು? ಚಾಟಿ ಬುಗುರಿನ ಆಡಿಸುತ್ತಾ, ಆಯಿತಾ? ಬುಗುರಿಯಿಂದ ಚಾಟಿ ಆಡುತ್ತಾ? ಬುಗುರಿ ಚಾಟಿಗೆ ಪ್ರೇರಣೆ ನೀಡುತ್ತಾ ನಾನು ಆಡಿಸುವಂಥ, ಅಥವಾ ಚಾಟಿ ಬುಗುರಿನ ಆಡಿಸುತ್ತಾ? ಯಾವುದಕ್ಕೆ ಯಾವುದು ಪ್ರೇರಣೆ ನೀಡುತ್ತಾ ಅರ್ಥ ಆಗೋದು ಕಷ್ಟ. ಅದೇನೆ, ಹಾಗಾಗಿ ನಾನು ಹೇಳ್ತಿರೋದು ಅನಿವಾರ್ಯ. ದುಡ್ಡು ಮನುಷ್ಯನ ಆಡಿಸುತ್ತಾ, ಮನುಷ್ಯ ದುಡ್ಡನ್ನು ಆಡಿಸ್ತಾನ ಅಂತ ಅಲ್ಲ. ಅದು ನೀವು ಹೇಳೋ ಪ್ರಕಾರ ಯೋಚನೆ ಮಾಡಿದ್ರೆ ಓಕೆ, ಅದು ಒಂಥರ ಯೋಚನೆ ಮಾಡುವಂಥ ಸಬ್ಜೆಕ್ಟ್. ಬಟ್ ಆದರೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ಜನ ಮಹತ್ವ ಕೊಡೋದು ಬರೀ ದುಡ್ಡಿಗೆ ಮಾತ್ರನೇ. ದುಡ್ಡು ಇದ್ರೇ ಗುರು ಲೈಫು ಅನ್ನೋ ಒಂದು ಮೈಂಡ್ ಸೆಟ್ಗೆ ಈಗ ಯೂತ್ಸ್ ಕೂಡ ಬರ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ಗಮನಿಸಿರ್ತೀರ. ಅದಕ್ಕೋಸ್ಕರ ನಾನು ಈ ಒಂದು ಪ್ರಶ್ನೆ ತಗೊಂಡೆ. ಇಲ್ಲ, ಈಗ ಸಾಮಾಜಿಕವಾದಂಥ ಈ ಸಂದರ್ಭದಲ್ಲಿ, ಈ ಕಾಲಮಾನದಲ್ಲಿ ಸಾಮಾಜಿಕವಾಗಿ ಎಲ್ಲರಿಗೂ ಅದೊಂದು ಒಂದೇ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲದಕ್ಕೂ ದುಡ್ಡು ಬೇಕು ಅಂತ. ಮನೆಯಲ್ಲಿ ಮಗುನ ಶಾಲೆಗೆ ಸೇರಿಸೋದ್ರಿಂದ ಹಿಡಿದು, ಮಗುಗೆ ಚಾಕ್ಲೇಟ್ ಕೊಡಿಸೋದ್ರಿಂದ ಹಿಡಿದು, ಅವನಿಗೆ ಬಟ್ಟೆ ಕೊಡಿಸೋದ್ರಿಂದ ಹಿಡಿದು, ಅಪ್ಪ ಅಮ್ಮ ಶುರು ಮಾಡೋದೇ ದುಡ್ಡಿಂದ. ಅದು 100 ರೂಪಾಯಿ ಇದ್ದರೆ 200 ರೂಪಾಯಿದು ಕೊಡಿಸು ಅಂತ ಹೇಳ್ತಾನೆ ಅಪ್ಪ, ಇಲ್ಲ ಅಮ್ಮ ಹೇಳ್ತಾಳೆ. ಮಗು ಕೇಳಿಸ್ಕೊಳ್ಳುತ್ತೆ. ಆಮೇಲೆ ಅವನು ಹೋಮ್ವರ್ಕ್ ಸರಿ ಮಾಡಲಿಲ್ಲ ಅಂತಂತಂದರೆ ಎಷ್ಟು ಫೀಸ್ ಕಟ್ಟಿರೋದು ಗೊತ್ತಾ ಅಂತಂತಾನೆ. ಅವನಿಗೆ ನೋಡು, ನೀನು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿನ್ಗೆ ಒಳ್ಳೆ ಮೊಬೈಲ್ ತೊಗೊಡ್ತೀನಿ ಅಂತಂತಾನೆ. ಒಳ್ಳೆ ಸೈಕಲ್ ತಂದು ಕೊಡ್ತೀನಿ, ಒಳ್ಳೆ ಸ್ಕೂಟ್ರ್ ತಂದು ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ನೀನು PUCಲಿ ಪಾಸ್ ಆಗ್ಬಿಟ್ಟು MBBS ಸೀಟ್ ತಗೊಬಿಟ್ರೆ ನಿನಗೆ ಕಾರ್ ತೊಗೊಡ್ತೀನಿ ಅಂತ ಅಪ್ಪ ಹೇಳ್ತಾನೆ. ಸೊ ಈ ಕಾರ್ ತಂದು ಕೊಡೋದಕ್ಕೆ, ಮೊಬೈಲ್ ತಂದು ಕೊಡೋದಕ್ಕೆ, ಫೀಸ್ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ದುಡಿಬೇಕು. ದುಡಿಮೆ ಅನ್ನೋದು ಯಾವ ರೀತಿ ದುಡಿಮೆ ಇರುತ್ತೆ? ಆಗ ಅವರವರ ಕೆಲಸಕ್ಕೆ ಇಲ್ಲ 24 ಗಂಟೆ ದುಡಿತಾನೆ, ಇಲ್ಲ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾನೆ, ಇಲ್ಲ ಅನ್ಯ ದಾರಿಗಳನ್ನು ಹಿಡಿತಾನೆ. ಸೊ ಈಗ ಹೆಂಗಾಗಿದೆ ಅಂತಂದರೆ ಈಗಿನ ಕಾಲಮಾನದ ವಾತಾವರಣವೇ ದುಡ್ಡೇ ಬೇಕು, ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ಅನ್ನೋದು ವೇಗ. ಯಾವ ರೀತಿಯ ವೇಗ ಅನ್ನೋದು ಸಮಾಜದಲ್ಲಿರೋಂತಹ ಯಾರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ. ಹೇಳೋದು ನಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ಲ, ಯುವಕರಿಗಂತೂ ಕೇಳಿಸ್ತಾನೆ ಇಲ್ಲ. ಈ ಮಾಧ್ಯಮಗಳು, ಮೊಬೈಲ್ ಎಲ್ಲರ ಕೈಲೂ ಇದೆ, ರೀಲ್ಸು ಮತ್ತು ಈ ಎಲ್ಲ ಮಾಧ್ಯಮಗಳೆಲ್ಲ ಸೇರಿ ಮನುಷ್ಯನ ಸಂಪೂರ್ಣವಾಗಿ ಬ್ಯುಸಿಯಾಗಿಟ್ಟಿದೆ. ಹೌದೌದು. ಸುಖವಾಗಿದ್ದಾನೆ ಅವನು, ಒಂದೊತ್ತು ಊಟ ಇಲ್ಲ ಅಂದರೂ ಸುಖವಾಗಿರ್ತಾನೆ. ಯಾಕಂದರೆ ಅವನು ಭ್ರಮೆಯ ಲೋಕದಲ್ಲಿ ಕೂತಿರ್ತಾನೆ. ಸೊ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಶಕ್ತಿ ಬಂದಿದೆ ಅವನಿಗೆ. ಎಲ್ಲಿ? ಬರೀ ಆಲೋಚನೆಯಲ್ಲಿ ಅಷ್ಟೇ. ಏನು ಮಾಡಬೇಕು ಅನ್ನೋಕ್ಕೆ ಇಲ್ಲ. 100ನೆಲ್ಲ ಮಾಡ್ತಾನೆ, ಅದು 100ರಲ್ಲಿ ಯಾವುದೋ ಒಂದು ಕೈಗತ್ತಲ್ಲ. ಕೊನೆಗೆ ಏನಾಗುತ್ತೆ? ನನಗೆ ದುಡ್ಡೇ ಬೇಕು, ದುಡ್ಡೇ ಫೈನಲ್ ಅಂತ ತಂದು ಹೇಳ್ತಾನೆ. ಆ ದುಡ್ಡು ಬೇಕು, ಆದರೆ ಅದೇ ಫೈನಲ್ ಆಗಿರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಸಮಾಜ ವಿಜ್ಞಾನಿಗಳ ಕೊರತೆ ಇದೆ. ನೀವು ಯಾವುದೇ ಕಾಲೇಜಿಗೆ ಹೋಗೋದು ನಿಮಗೆ ಆರ್ಟ್ಸ್ ಸೆಕ್ಷನ್ಗಳನ್ನು ಯಾರು ಇವಾಗ ಪ್ರಮೋಟ್ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಮುಚ್ಚೇ ಬಿಡ್ತಾ ಇದ್ದಾರೆ. ನಿಮಗೆ ಮಾನವಿಕ ವಿಭಾಗಗಳು, ಹ್ಯುಮ್ಯಾನಿಟೀಸ್ ಬ್ಲ್ಯಾಕ್ ಕ್ಲೋಸ್ ಆಗ್ತಾ ಇದೆ ಈಗ. ಸೊ ಹಾಗಾಗಿ ಎಲ್ಲ ಕಡೆನೂ BCom, BBM, MBA ಎಲ್ಲವೂ ನಿಮಗೆ ವ್ಯಾಪಾರವನ್ನು ಹೇಳ್ಕೊಡೋಂಥ ಕೋರ್ಸ್ಗಳೇ ಇದೆ. ಮನೆಯಲ್ಲೂ ವ್ಯಾಪಾರ, ಕಾಲೇಜಲ್ಲೂ ವ್ಯಾಪಾರ, ಎಲ್ಲದರಲ್ಲೂ ವ್ಯಾಪಾರ ಅಂತಂದಾಗ ಮನುಷ್ಯನ ಮೈಂಡ್ ಸೆಟ್ ಕೂಡ ಎಲ್ಲದರಲ್ಲೂ ವ್ಯಾಪಾರದಲ್ಲಿ ಅವನು ತೊಡಗಿಕೊಂಡಿರೋದ್ರಿಂದ ಮನುಷ್ಯನಾಗ ಅವನು ಬದುಕಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಬಿಡ್ತಿಲ್ಲ ಸುತ್ತಮುತ್ತ. ಅದು ಸಮಸ್ಯೆ. ಈಗ ನೋಡಿ, ನಾನು ಪ್ರಾಮಾಣಿಕವಾಗಿ ಸಾವಯವ ಗೊಬ್ಬರ ಬಳಸಿ ಒಳ್ಳೆ ಆಹಾರ ತಿನ್ನಬೇಕು, ನಾನು ಭತ್ತ ಬೆಳೆದು ನಾನು ತಿನ್ನಬೇಕು ಅಂತ ಅವನು ಭತ್ತ ಬೆಳೆದಿರ್ತಾನೆ, ಜಮೀನು. ಈಗ ನಿಮಗೂ ಜಮೀನಿದೆ. ಆ ಜಮೀನು ಪಕ್ಕನೇ ಇನ್ನೊಬ್ಬನು ಎಲ್ಲೋ ದುಡ್ಡು ತಂದು ಸಾಲ ತಂದು ಇನ್ನೇನೋ ಮಾಡಿ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ತಾನೆ. ಅವನಿಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅವನು ಅದ್ರಲ್ಲಿ ಏನು ಬೇಕಾದ್ರೂ ತಂದು ಐಷಾರಾಮಿಗೆ ಮನೆ ಮುಂದೆ ಕಾರ್ ತಂದು ಏನೋ ನಿಲ್ಲಿಸ್ತಾನೆ.
ಇವನು ತುಂಬ ಪ್ರಾಮಾಣಿಕವಾಗಿ ಬದುಕ್ತಿರ್ತಾನಲ್ಲ, ಭತ್ತ ಬೆಳ್ಕೊಂಡು ಅವ್ನು ಆಹಾರ ಉತ್ಪಾದನೆ ಮಾಡ್ಕೊಳ್ತಿರ್ತಾನೆ. ಅವನು ಆಹಾರ ಉತ್ಪಾದನೆ ಮಾಡ್ತಾ ಇಲ್ಲ, ದುಡ್ಡು ಉತ್ಪಾದನೆ ಮಾಡೋಕ್ಕೆ ಅವನು ಪ್ರಯತ್ನ ಪಡ್ತಿದ್ದಾನೆ. ಇವನಿಗಿಲ್ಲಿ ಆಹಾರ ಉತ್ಪಾದನೆ ಮಾಡೋನಿಗೆ ಅವ್ನು ನೋಡಿದ್ರೆ ಏನೇನು ಅವನು ನನಗಿಂತ ಚೆನ್ನಾಗಿದ್ದಾನಲ್ಲ, ನಾನು ಬಿಸಿಲಿಂದ ನಿಲ್ಲಬೇಕು, ಊಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ? ಈ ರೀತಿಯ ತಾರತಮ್ಯ ಏನಿದೆಯೋ ಮನುಷ್ಯನಿಗೆ ನಿಯತ್ತಾಗಿದ್ರೆ ಏನು, ಹೆಂಗೆ ನ್ಯಾಯವಾಗಿದೆ, ಸಮಾಜ ವಿಜ್ಞಾನಿಗಳು, ಆರ್ಥಿಕ ತಜ್ಞರು, ಶಿಕ್ಷಣ ತಜ್ಞರು ಎಲ್ಲರೂ ಸೇರಿ ಏನಾದ್ರು ಮಾಡಬೇಕು, ಇಲ್ಲಾಂತಂದ್ರೆ ಅಪಾಯ ಅಂತೂ ಕಾದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.